ಇವತ್ತಿನ ಒಂದು ಸಭೆ ನಮ್ಮ ಎಲ್ಲ ಹಿತೈಷಿಗಳು ಮತ್ತು ಅಭಿಮಾನಿಗಳ ಸಭೆ ಕರೆದಿದ್ದೆ. ರಾಜಕಾರಣದಲ್ಲಿ ಅನೇಕ ಹೊಡೆತಕ್ಕೆ ನಾನು ಸಿಲುಕಿದ್ದೇನೆ. ಅನೇಕ ಪಕ್ಷಗಳು ನಮ್ಮ ಜೊತೆಗೆ ಒಂದು ರೀತಿಯಿಂದ ನಡ್ಕೊಂಡಂಥ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ. ಯಾವ ಒಂದು ರಾಜಕಾರಣದಲ್ಲಿ ಇಷ್ಟೊಂದು ಇಡೀ ಕುಟುಂಬವನ್ನೇ ಬದಿಗಿಟ್ಟು ಇಡೀ ನನ್ನ ರಾಜಕಾರಣಕ್ಕೆ ನಾನು ಸೀಮಿತ ಆಗಿ ಇಡೀ ನನ್ನ ಜೀವನವನ್ನೇ ರಾಜಕೀಯ ಸೀಮಿತ ಆದರೂ ಕೂಡ ಪಕ್ಷಗಳು ನಡ್ಕೊಂಡಂಥ ರೀತಿ, ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಏನಾದರೂ ಮುಂದೆ ನಾವು ತೀರ್ಮಾನ ತೆಗೆದುಕೊಳ್ಬೇಕು. ನಮ್ಮ ಕಾರ್ಯಕರ್ತರಿಗೆ ನೋವಾಗಿದೆ, ಆ ನೋವನ್ನು ಸರಿಪಡಿಸ್ಬೇಕನ್ನೋಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕರೆದಿದ್ದೀನಿ. ಭಾಳ ಕೇವಲ 2 ದಿವಸದಲ್ಲಿ ಈ ಸಭೆ ಕರೆದರೂ ಕೂಡ ಖಾಲಿ ಮುಖಂಡರ ಸಭೆ ಇದೆ. ಮುಖಂಡರು ಇವತ್ತು ಬಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ತಾವು ನೋಡಿದ್ರು. ಅನೇಕ ಮುಖಂಡರು, ಬಹುತೇಕ ಮುಖಂಡರು ನೀವು ತೋತಕ್ಕಂಥ ತೀರ್ಮಾನಕ್ಕೆ, ಅಂದರೆ ಈ ಸಭೆಯಲ್ಲಿರ್ತಕ್ಕಂಥ 100% ಜನರಲ್ಲಿ 90% ಜನ ನೀವು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿ ಇರಬೇಕು ಏನು ಬಿಡಬೇಕು ಅಂತ ಕೇಳಿದಾಗ 100%ದಲ್ಲಿ ಇರ್ತಕ್ಕಂಥ ಜನರಲ್ಲಿ 20% ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತ ಕೇಳಿದಾಗ ತಾವು ನೋಡಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕಾದಾಗ ಅಲ್ಲಿಯೂ ಕೂಡ 100%ದಲ್ಲಿ 60% ಜನ ಕಾಂಗ್ರೆಸ್ಗೆ ಹೋಗ್ಬೇಕನ್ನಂತ ಮಾತನಾಡಿದರು. ಅಂದರೆ ಒಟ್ಟಾರೆ 80% ಜನ ನೀವು ತೊಗೊಳ್ತಕ್ಕಂಥ ನಿರ್ಧಾರಕ್ಕೆ ನಾನು ಬದ್ಧ ಇದ್ದೇನೆ ಅನ್ನೋಂಥ ಮಾತನ್ನು ಹೇಳಿ ನನ್ನ ಮೇಲೆ ಏನು ವಜ್ಜೆ ಹಾಕಿದ್ದಾರೆ. ಆ ವಜ್ಜೆಯನ್ನು ಹೊತ್ಕೊಂಡು ಶೀಘ್ರದಲ್ಲಿ ನಾನು ನಮ್ಮ ಅನೇಕ ದಿನ ಕಲ್ಯಾಣ ಕರ್ನಾಟಕದ ಅನೇಕ ಮುಖಂಡರು ಮಾತಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ. ನೀವು ಒಬ್ಬರೇ ತೀರ್ಮಾನ ತೊಗೊಬೇಡ್ರಿ, ನಮಗೂ ನೋವಾಗಿದೆ, ನಿಮ್ಮ ಜೊತೆ ನಾವಿದ್ದೇವೆ, ನೀವು ಕೂಡ ಇಲ್ಲೇ ಬಗೆಹರಿಸ್ಲಿಕ್ಕೆ ಸರಿಪಡಿಸೋಣ, ಇಲ್ಲ ಹೋಗೋದು ಅನಿವಾರ್ಯದ ಅಂದರೆ ನೀವು ಒಬ್ಬರೇ ಹೋಗ್ಬೇಡ್ರಿ, ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂಥ ಅನೇಕ ಅಭಿಮಾನಿಗಳು ಇವತ್ತು ನನ್ನ ಮೇಲೆ ಒತ್ತಡ ಹಾಕ್ತಾಯಿದೆ. ಹೀಗಾಗಿ ನಾನು ನಾಳೆ ರಾಮನವಮಿ, ಹೀಗಾಗಿ ನಾನು 2-3 ದಿವಸದಲ್ಲಿ ಅಂದರೆ 19 ತಾರೀಕು ಒಳಗಡೆ ರಾಜಕೀಯ ತೀರ್ಮಾನ ತೊಗೋಬೇಕಾಗ್ತದೆ. ಯಾವ ಪಕ್ಷದಲ್ಲಿ ನಾವು ಇರಬೇಕು, ಯಾವ ಪಕ್ಷ ನಮಗೆ ಈ ನಮ್ಮ ಕೊನೆಯ ರಾಜಕೀಯ ಅವಧಿಯಲ್ಲಿ ಮರ್ಯಾದೆ ಕೊಡ್ತಾರೆ, ನಮ್ಮ ಕಾರ್ಯಕರ್ತರನ್ನು ವಿಶ್ವಾಸ ತೊಗೊಂಡು ಹೋಗ್ತಾರೆ, ಅವರಿಗೂ ಸ್ಥಾನಮಾನ ಕೊಡ್ತಾರೆ, ಅವೆಲ್ಲವನ್ನು ವಿಚಾರವನ್ನು ಮಾಡಿ ನಾನು ಇಡೀ ಕಲ್ಯಾಣ ಕರ್ನಾಟಕದ ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿ ಬರ್ತಕ್ಕಂಥ 19ನೇ ತಾರೀಕು ಒಳಗಡೆ ಒಂದು ರಾಜಕೀಯ ತೀರ್ಮಾನ ತಿಳ್ಕೊತಾ ಇದ್ದೀನಿ. ಆ ತೀರ್ಮಾನ ತೊಗೊಂಡ ಮ್ಯಾಗ ನಿಮ್ಮ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಕರೆದು ಇವತ್ತು ಇದೇ ಯಾಕೆ ತೀರ್ಮಾನ ತೊಗೊಂಡೆ, ಇದೇ ತೀರ್ಮಾನಕ್ಕೆ ನಾನು ಯಾಕೆ ಬದ್ಧನಾದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ಆ ಸಂದರ್ಭದಲ್ಲಿ ಪ್ರಸ್ತಾವ ಮಾಡ್ತೀನಿ. ಹೇಳ್ದಲ್ಲ, ಯಡಿಯೂರಪ್ಪಜಿ ಒಬ್ಬರೇ ನನಗೆ ಮಾತಾಡಿದ್ದು, ಈ ಅನ್ಯಾಯ ಆಗಿದೆ ಅವ್ರಲಿಂದ, ಅವ್ರ ಮಗನಿಂದ. ಯಾಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರಿಗೆ ನಿತಿನ್ ಗುತ್ತೇರ್ ಯಾವ ಕಾರಣ ತೊಗೋಬಾರ್ದು. ಯಾಕೆ ಇದು ರಾಜಕೀಯ ಸಂಬಂಧಗಳಿದ್ರೆ ನಾನು ಕ್ಷಮಿಸ್ತಿದ್ದ, ಅವನಿಗೆ ನನ್ನ ಸ್ವಂತ ಮಗ ಅಂತ ತಿಳ್ಕೊಂಡು ನನ್ನ ರಾಜಕೀಯ ಸರ್ವಸ್ವನೇ ಯಾವ ರೀತಿ ತಾಯಿ ಗಾಂಧರ್ವ ದುರ್ಯೋಧನ ಕೆಟ್ಟನ ಅಂತ ಹೇಳಿದ್ರು ಕೂಡ ಪುತ್ರ ಯಾಮವ ಅವನಿಗೆ ಶಕ್ತಿ ಕೊಡಬೇಕನ್ನೋಂಥ ಉದ್ದೇಶದಿಂದ ಏನು ಆಕಿ ತನ್ನ ಕಣ್ಣು ದೃಷ್ಟಿಯನ್ನು ಅವನ ಮೇಲೆ ಬಿಟ್ಟು ವಜ್ರ ಸರಿ ಮಾಡ್ತಾಳೆ. ನಮ್ಮ ತಮ್ಮನ ಕೆಲವು ನಡವಳಿಕೆಗಳು ಚೆನ್ನಾಗಿಲ್ಲ ಅಂದರೂ ಕೂಡ ಸುಧಾರಿಸ್ತೇವೆ, ನಾವು ಇರ್ತೇವೆ, ಅವನಿಗೆ ಮಾರ್ಗದರ್ಶನ ಮಾಡ್ತೇವೆ ತಿಳ್ಕೊಂಡು ಇಡೀ ನನ್ನ ರಾಜಕೀಯ ನನ್ನ ಆಫ್ಟರ್ ರಿಟೈರ್ಮೆಂಟ್ ನಿತಿನ್ ಗೊತ್ತಿದ್ದಾರೆ ಅಂತ ಇಡೀ ತಾಲೂಕಿನಲ್ಲಿ ಹೇಳಿದ್ದು ನೀವು ನೋಡಿದ್ರಿ. ಈಗ ಬಹಿರಂಗ ಹೇಳಿದ್ವಿ. ಆದರೂ ಕೂಡ ಅವನ ಬಳಿ ಕೆಟ್ಟ ಬುದ್ಧಿ, ಅವನ ಬಳಿ ತಾಳ್ಮೆ ಇಲ್ಲ. ಇದು ನನ್ನ ಕೊನೆಯ ಎಲೆಕ್ಷನ್ ಇತ್ತು, ಈ ಕೊನೆಯ ಎಲೆಕ್ಷನ್ನ ಗೆಲ್ತಕ್ಕಂಥ ಅವಕಾಶ ಇತ್ತು. ಅದು ನನ್ನ ಎದುರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ನಮಗೆ ಸೋಲಿಸಿದಲ್ಲದೆ ಪಕ್ಷ ಇವತ್ತು ಅವನಿಗೆ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ 6 ವರ್ಷ ಸಸ್ಪೆಂಡ್ ಮಾಡಿದ್ದಾರೆ. ನೀವು ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದವನಿಗೆ ಈ ಪಾರ್ಟಿ ಡಿಸಿಪ್ಲಿನ್ ನಂಗೆ ಅರ್ಥ ಆಗ್ತಾಯಿಲ್ಲ.
ರಿವೋಕ್ ಮಾಡಬೇಕು, ರಿವೋಕ್ ಮಾಡಿ ನಮಗೆಲ್ಲ ಕರಿಬೇಕು, ಮುಖಂಡರು ಕರಿಬೇಕು. ಇಲ್ಲರಿ ಅನಿವಾರ್ಯ ಇದೆ, ನಾವು ತೊಗೋಬೇಕಾಗ್ತದೆ. ದೇಶದ ಚುನಾವಣೆ, ಮೋದಿಗೆ ನಾವು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ನೀವೆಲ್ಲ ದೊಡ್ಡ ಮನಸ್ಸು ಮಾಡ್ರಿ ಅಂತ ಹೇಳ್ತಕ್ಕಂಥ ಸೌಜನ್ಯ ಆದ್ರೆ ಬೇಕಲ್ಲ. ಆ ಯಾವ ಸೌಜನ್ಯ ಇಲ್ಲ. ಇವತ್ತು ವಿನಾಕಾರಣ ನೋಡಿ ನಾನು ಹೇಳ್ತಾನೆ ಬಂದೀನಿ, ಇದು ಅವ ಭಾಳ ಕೆಟ್ಟ ಕೆಲಸ ಮಾಡಿದ್ದಾನೆ, ನಮ್ಮ ಕುಟುಂಬ ಹೊಡೆದಿದ್ದಾನೆ. ರಾಜ್ಯಕ್ಕೆ ಒಂದು ಒಳ್ಳೆಯ ಗೌರವ ಇರ್ತಕ್ಕಂಥ ಗುತ್ತೇದಾರ ಕುಟುಂಬ. ತಂದೆಯವರ ಹೆಸರು ನಾನು ಭಾಳ ಎತ್ತರಕ್ಕೆ ಒಯ್ದಿದ್ದೀನಿ. ಎಲ್ಲಿಯೂ ಕೂಡ ರಾಜಕಾರಣದಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ. ಒಂದು ವೈಟ್ ಪೇಪರ್ ಇದ್ದಂಥ ನಮ್ಮ ಕುಟುಂಬ, ಈ ಕುಟುಂಬವನ್ನು ಇವತ್ತು ಅವನು ತನ್ನ ರಾಜಕೀಯ ಸ್ವಾರ್ಥಕ್ಕಾಗಿ ನಮ್ಮೆಲ್ಲ ಕೆಲವು ಅಣ್ಣತಮ್ಮರಿಗೆ ತೊಗೊಂಡು ತಂಗಿದವ್ರಿಗೆ ತೊಗೊಂಡು ನನ್ನ ವಿರುದ್ಧ ಚುನಾವಣೆಯಲ್ಲಿ ಪ್ರತಿಸ್ಪರ್ಧೆ ಮಾಡೋದಲ್ಲದೆ ನಾನಾ ರೀತಿಯ ಸಿಂಗಲ್ ವರ್ಡ್ನಲ್ಲಿ ಮಾತನಾಡಿದ್ದು ಭಾಳ ನೋವಾಗಿದೆ. ಅದಕ್ಕೆ ನಂದು ಒಂದೇ ಉದ್ದೇಶ ಇತ್ತು, ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಂದದ. ಹಿಂದೇನು ಗೆಲ್ಸಿನಿ, ಇನ್ನೂ ಗೆಲ್ಲಿಸ್ತೀನಿ. ಯಾವ ಕಾರಣ ಕೂಡ ನಿತಿನ್ ಗುತ್ತೇದಾರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೊಗೋಬಾರ್ದು. ಆಲ್ರೆಡಿ ಸಸ್ಪೆಂಡ್ ಮಾಡಿದ್ರಿ. ನಾನು ಜವಾಬ್ದಾರಿ 40,000 ಅಫಜಲ್ಪುರ ತಾಲೂಕು ಲೀಡ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಕಡೆಗಳಲ್ಲಿ ತಾಲೂಕದಲ್ಲಿ ಹೋಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ನಡ್ಕೊಂಡಂಥ ರೀತಿ, ವಿಜೇಂದ್ರು, ಸಿ ಟಿ ರವಿ ಇವತ್ತು ಪಕ್ಷ ಹಾಳು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಅಲ್ಲಿ ಶೋಭಾ ಕರಂದ್ರೆಗೆ ಅಲ್ಲಿಂದ ಓಡಿಸಿದ್ರು ಹೋಗ್ಬೇಕಂದು. ಈಶ್ವರಪ್ಪಗೆ ಟಿಕೆಟ್ ಕೊಡ್ತೀವಿ ಹಾವೇರಿ ಅಂತ ಹೇಳ್ಕೊಂಡು ಅನ್ಯಾಯ ಮಾಡಿದ್ರು. ಅಮಿತ್ ಶಾ ಕೂಡ ಕಾಂಪ್ರಮೈಸ್ ಡೆಲ್ಲಿಗೆ ಕಳಿಸಿ ಮಾತನಾಡಿದ್ರೆ ಕಳಿಸ್ತಾರೆ. ಹಿಂದುಳಿದವರಿಗೆ ಒಂದು ರೀತಿ ಅವಮಾನ ಆಗ್ತಾಯಿದೆ. ಮತ್ತು ಕರಡಿ ಸಂಗಣ್ಣ ಸಿಟ್ಟಿಂಗ್ MP, ಅವು ಪಾಪ ಸೌಜನ್ಯ ವ್ಯಕ್ತಿ, ವಿನಾಕಾರಣ ಅವನಿಗೆ ಟಿಕೆಟ್ ಕೊಡಲಿಲ್ಲ. ಪಾಪ MLA ಟಿಕೆಟ್ ಕೇಳಿದ್ರು ಅವ್ರು MP ಇದ್ದಾಗ. ಅವಾಗ MLA ಕೊಟ್ಟಿದ್ರೆ MLAನೂ ಬರ್ತಿತ್ತು, MP ಯಾರಿಗೆ ಬೇಕಾದರೂ ಕೊಡ್ಬೋದಿತ್ತು. ಅದು ಗೊತ್ತಿಲ್ಲ. ಅವ್ರಿಗೆ ಯಾವಾಗ ಸರಿ ಅನ್ನಿಸ್ತದೆ ಹೋಗ್ತಾರೆ, ಅವ್ರಿಗೆ ಸ್ವತಂತ್ರ ಇದೆ. ಆದರೂ ನಾವು ಸ್ನೇಹಿತರಿದ್ದೇವೆ, ಮಾತಾಡ್ತೀನಿ. ಒಮ್ಮೆ ಆತುರ ನಿರ್ಧಾರ ತೊಗೋದು ಬೇಡ, ಏನೇ ತೊಗೊಂಡು ಒಟ್ಟಾರೆ ತೊಗೊಂಬಂತ ಹೇಳ್ತೀನಿ. ಹೀಗೆ ಅನೇಕ ಯಾವುದು ಯಾರು ಮನವೊಲಿಸ್ಬೇಕು? BSY ವಿಜೇಂದ್ರದು ಮುಗಿದು ಹೋಗಿದೆ ಅಧ್ಯಾಯ. ಅವರಿಂದ ಅನ್ಯಾಯ ಆದಾಗ ಮನವೊಲಿಸೋ ಪ್ರಶ್ನೆಯಲ್ಲಿ ಬರ್ತದೆ. ಹೊಲಿಸಬೇಕಾದ್ರೂ ಮ್ಯಾಲನೆ ಬರಬೇಕು. ಮ್ಯಾಲನೆ ಇರ್ತಕ್ಕಂಥ ನಂಬರ್ 1 ನಂಬರ್ 2 ಇದ್ದಾರಲ್ಲ, ಅವ್ರ ಪಾರ್ಟಿ, ಅವ್ರಲಿಂದ ಭಾರತೀಯ ಜನತಾ ಪಾರ್ಟಿ ಇದೆ. ಈ BSY ವಿಜೇಂದ್ರಲಿಂದ ಭಾರತೀಯ ಜನತಾ ಪಾರ್ಟಿ ಇಲ್ಲ. ಅಲ್ಲಿ ಇಡೀ ದೇಶದಾಗ ಇಷ್ಟೊಂದು ಸೀಟ್ ಬರಬೇಕಾದ್ರೆ ಬಿಕಾಸ್ ಆಫ್ ಮೋದಿ. ಆದರೆ ಮೋದಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ನರೇಂದ್ರ ಮೋದಿ ಅವರು ಎಲ್ಲಿ ಹೋದಲ್ಲಿ ಇವತ್ತು ಜನ ಮೋದಿ 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 ಅಂತ ಯಾಕೆ ಇರ್ತಾರೆ? ಇಲ್ಲಿ BJP ಹತ್ತಾರೆ. ಎಲ್ಲಿ ಹೋದಲ್ಲಿ ಮೋದಿ ಯಾಕತ್ತಾರೆ? ಮೋದಿ ಅಭಿಮಾನಿಗಳು. ದೇಶ ಕಂಡಂಥ ಅಪರೂಪ ನಾಯಕ, ವಿಶ್ವದ ನಾಯಕ. ಅಂಥ ನಾಯಕತ್ವದಲ್ಲಿ ಇವತ್ತು ಪಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಇಂಥ ಲ್ಯಾಪ್ಸಸ್ಗಳು ಆಗದ ಹಾಗೆ ನಮ್ಮನ್ನೆಲ್ಲ ವಿಶ್ವಾಸದಿಂದ ತೊಗೊಂಡು ಹೋಗ್ತಕ್ಕಂಥ ಕರ್ತವ್ಯ ಇರ್ತದೆ. ಇಲ್ಲಿ ಏನಾಗ್ತಾ ಇದೆ? ನಮ್ಮದೇ ಸರ್ವಾಧಿಕಾರ. ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರಿಗೆ ಫಿನಿಷ್ ಮಾಡೋದು, ಯಾರ್ಯಾರು ಪ್ರಭಾವಿಯಾಗಿದ್ದಾರೆ, ಬಲಿಷ್ಠಿದ್ದಾರೆ, ಅವ್ರಿಗೆ ಮುಗಿಸ್ತಕ್ಕಂಥ ಕುತಂತ್ರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಈಶ್ವರಪ್ಪಗೆ ನಾನು ಸ್ವತಃ ಫೋನ್ ಮಾಡಿದ್ದೀನಿ. ಈಶ್ವರಪ್ಪಗೆ ಅನ್ಯಾಯ ಆಗಿದ್ದ ಬಗ್ಗೆ ಯಡಿಯೂರಪ್ಪರನ್ನು ಮಾತಾಡೀನಿ. ಎಲ್ಲ ಅವರು ಬೇರೆ ನೆಪ ಹೇಳಿದ್ರು. ನನಗೆ ಗೊತ್ತು ಇವರೇ ಮೇನಲ್ಲ. ಸೊ ಮಾತಾಡಿದೆವು. ಸೌದಿನೂ ಕೂಡ BJP ಬಿಟ್ಟು ಹೋಗಳಿಗೂ ಅವ್ರಿಗೂ ಮಾತಾಡಿದ್ದೀನಿ. ನೀ ತಪ್ಪು ಮಾಡಿದೆ ಅಣ್ಣ, ಹೋಗಬೇಡ ಅಂತ ಹೇಳಿದೆ. ಅವರು ಅವ್ರದ್ದೇ ಆದಂಥ ಫೀಲಿಂಗ್ ಮಾಡಿದ್ದಾರೆ. ಆದರೂ ನಾನು ಯಾಕೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಕಾಸ್ ಆಫ್ ಮೋದಿ ಮುಂದೆ ಸರಿಪಡಿಸ್ಬೋದು, ಇದೆಲ್ಲ ವಾತಾವರಣ ಸರಿಪಡ್ತಂತ ತಿಳ್ಕೊಂಡು ನಾ ಇದ್ದೆ. ಆದರೆ ಅವರಿಗೆ ಅಲ್ಲಿ ಟೈಮ್ ಇಲ್ಲ ಈ ಕರ್ನಾಟಕ ರಾಜ್ಯ ನೋಡ್ಲಿಕ್ಕೆ. ಇವತ್ತು 136 ಸೀಟ್ ಬಂದು ಗ್ಯಾರಂಟಿಲಿಂದ ಬಂದಿಲ್ಲ. ಭಾಳ ಜನ ತಪ್ಪು ತಿಳ್ಕೋತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಲಿಂದ 136 ಬಂದಿಲ್ಲ. ಹಿಂದಿನ ನಮ್ಮ ಆಡಳಿತ ಏನಿತ್ತು ಭಾರತೀಯ ಜನತಾ ಪಾರ್ಟಿ, ಆ ಆಡಳಿತದ ವೈಫಲ್ಯ ಕರಪ್ಷನ್, ಆ ಭ್ರಷ್ಟಾಚಾರ ಇಲ್ಲಿ ಇವತ್ತು ನಾವು ಮಾತಾಡಿದ್ರೆ ಅಂತದ ನೀವು ಬಿಟ್ಟು ಹೋಲತ್ತೀರಿ ಮಾತಾಡ್ತೀರಿ ಅಂತ ಹೇಳ್ತೀರಿ. ಆ ಸಂದರ್ಭದಲ್ಲಿ ಕೂಡ ಈ ಮಾತುಗಳು ಪಾರ್ಟಿಯಲ್ಲಿ ಆದಂಥ ಮಾತುಗಳು ಯಾರ ಮುಂದೆ ಹೇಳಬೇಕು? BL ಸಂತೋಷ ಗಮನಕ್ಕೆ ತಂದಿದೆ, ಅರುಣ್ ಸಿಂಗ್ ಗಮನಕ್ಕೆ ತಂದಿದೆ. ಯಾರು ಉಸ್ತುವಾರಿ? ये सब चल रहा है, अच्छा नहीं, आगे बहुत ಮುಷ್ಕಿಲ್ में पड़ जाता है. ಹೊಸಪೇಟದ ನಮ್ಮ ರಾಷ್ಟ್ರ ಮಟ್ಟದ ಸಮಾಜದಾಗ ಹೇಳಿದ್ದೀನಿ. ಅಮಿತ್ ಶಾನು ಬಂದಿದ್ರಲ್ಲಿ ಭಾಳ ಮಂದಿ ಗಮನಕ್ಕೆ ಹೇಳಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಇದು ಹೇಳಿದ್ದೀನಿ. BL ಸಂತೋಷ್ ಗಮನಕ್ಕೆ ಕೂಡ ತಂದೀನಿ. ನೀವು ಬೇಕಾದ್ರೆ ಯಾವಾಗ ಬಂದಾಗ ಕೇಳ್ರಿ, ಹೇಳಿನಿಲ್ಲ. ಆದರೂ ಕೂಡ ಸರಿಪಡಿಸಲಿಲ್ಲ. ಎಲ್ಲೋ ಇವರಿಗೆ ಒಂದು ಭಾರತೀಯ ಜನತಾ ಪಾರ್ಟಿ ಪೂರ್ತಿ BJP ಪಾರ್ಟಿ ಅವರಿಗೆ ಒತ್ತಿಯಾಳ ಇಟ್ಟಂಗೆ ಕಾಣತ್ತದ ಅಪ್ಪ ಮಗನಿಗೆ. ಅದ್ರಾಗ CT ರವಿ ಒಬ್ಬ ಸೇರೋಣ. CT ರವಿ ಅವರೆಲ್ಲ ಕಲಿತು ಇವತ್ತೇನು ಪಾರ್ಟಿ ಹಾಳು ಮಾಡ್ತಾಯಿದ್ದಾರೆ. ನನಗೆ ಅನಿಸ್ತಾ ಇದೆ ಇದೇ ಒಂದು ವಾತಾವರಣ ಮುಂದುವರೆದ್ರೆ
ಇನ್ನೂ ಧೂಳಿಪಟ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ. ಡಿ ಕೆ ಶಿವಕುಮಾರ್ ಮನೆಗೆ ನಾನು ನನ್ನ ಮಗ ನಮ್ಮ ಅನೇಕ ವೈಯಕ್ತಿಕ ಕೆಲಸಗಳು ಇರ್ತಾವೆ. ಹೋದಾಗ ಅವ್ರು ಹೇಳಿದ್ರು, ನಾ ಭಾಷಣದಲ್ಲಿ ಹೇಳಿದ್ದೀನಿ. ಅವಾಗ ನೀವು ಬರಬೇಕು ಹೇಳಿ ಕೇಳಿದ ಪ್ರಶ್ನೆ ಉತ್ತರ ಮುಗಿಸ್ತೀನಿ. ಇಲ್ಲ ಅಣ್ಣ ನೀ ಬರಬೇಕು ಇಲ್ಲಿ, ನಿನಗೇನು ಮಾಡ್ಯಾರ ಅನ್ನೋದು ಮತ್ತು ಅವರು ಹೇಳಿದ್ದಾರೆ. ಸಮಾಜ ಮೀಟಿಂಗ್ದಾಗೂ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಅವರೆಲ್ಲರದು ಅಭಿಪ್ರಾಯ ನಾವು ಕಾಂಗ್ರೆಸ್ದಾಗ ಇದ್ದವರೇ ಇದ್ದೀವಿ, ಅದಕ್ಕೆ ಅದು ಏನೋ ಒಂದು ತಪ್ಪಲಿಂದ ಹೋಗಿದ್ದೀರಿ, ವಾಪಸ್ ಬರ್ರಿ ಅನ್ನೋಂಥ ಒಂದು ಅಭಿಮಾನ ಅವ್ರು ಹಾಕಿದ್ದಾರೆ. ಆದರೆ ನಾವು ಯಾರು ಮಲ್ಲಿಕಾರ್ಜುನ ಖರ್ಗೆ ಕೂಡ ಮಾತಾಡಿಲ್ಲ, ಪ್ರಿಯಾಂಕ್ ಖರ್ಗೆ ಕೂಡ ಮಾತಾಡಿಲ್ಲ, ಯಾರ ಜೊತೆಗೂ ನಾನು ಏನೋ ಮಾತಾಡಿಲ್ಲ. ನನ್ನ ಒಂದು ನಿರ್ಧಾರ ಇನ್ನೂ ಕೂಡ ತೊಗೊಂಡಿಲ್ಲ. ಕಾರ್ಯಕರ್ತರು ಇವತ್ತು ಸಭೆಯಲ್ಲಿ ನನಗೆ ಒಪ್ಪಿಗೆ ಕೊಟ್ಟಾರೆ, ನೀವೇನೇ ನಿರ್ಣಯ ತೋರಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮುಂದಿನ ಹೆಜ್ಜೆ ಅದರ ಸಂದರ್ಭದಲ್ಲಿ ಇಡ್ತೀನಿ. ಅವೆಲ್ಲ ಸಂಬಂಧ ಇಲ್ಲ. 22 ತಾರೀಕು ಅವ್ರು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ಅವೇನೂ ಸಂಬಂಧ ಇಲ್ಲ. ಒಟ್ಟಾರೆ ನೀವು ನೋಡ್ತಾ ಇದ್ದೀರಿ. ಯಾವ 19ರಲ್ಲಿ ನೊಂದು ಮಾತಾಡಿದ್ದೀನಿ, 19ರಲ್ಲಿ ಭೇಟಿ ಆಯ್ತು, 19ರಾಗಿ ಹೇಳಿದ್ದೀನಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮನೆ ಹೊಡೆದವ್ರು. ಆದರೂ ಮೋದಿ ಅಭಿಮಾನಿ ಇದ್ದೀನಿ, ಪಾರ್ಟಿ ಬಿಟ್ಟು ಹೋಗಲ್ಲ ಅನ್ನೋಂಥ ಮಾತು 19ರಲ್ಲಿ ಹೇಳಿದಾಗ ಅದು ಮ್ಯಾಗ ತಿಳ್ಕೊಂಡರೆ ಸುಮ್ಮ ಕೊಡ್ಬೇಕಾಯ್ತು. ವಿತೌಟ್ ಮೈ ನಾಲೆಜ್ ನಮ್ಮ ತಮ್ಮಗೆ ಕರ್ಸ್ಕೊಂಡು ಘೋಷಣೆ ಮಾಡ್ತಾರಂದ್ರೆ ಏನು ಅರ್ಥ ಇದೆ? ಅರೆ ನಮಗೆ ಅಣ್ತಂಬ್ರಿಗೆ ನೀವು ಜಗಳ ಹಾಗೆ ಇಟ್ಟಿರಿ, ನಮ್ಗೆ ಕರೆಸಿ ನನ್ನ ಕೈಲಿ ಧ್ವಜ ಕೊಡ್ಬೋದಿತ್ತಲ್ಲ, ಪಾಲಿಕೆ ಗುತ್ತೇರ ಕೈಲಿ ನನ್ನ ತಮ್ಮಗೆ ಧ್ವಜ ಕೊಡಿಸ್ಬೋದಿತ್ತಲ್ಲ. ಇಲ್ಲ ಪಕ್ಷದ ಶಿಷ್ಟಾಚಾರದಪ್ಪ ಅಧ್ಯಕ್ಷರೇ ಕೊಡ್ಬೇಕಂದ್ರೆ ಅಧ್ಯಕ್ಷಗಳು ಆ ಸಭೆದಲ್ಲೇ ಕೊಡಿಸ್ಕೋಬೇಕಾಯ್ತಲ್ಲ. ಅದು ಯಾವ ಸೌಜನ್ಯಕ್ಕೂ ಮಾತಿಲ್ಲ, ನಮ್ಗೆ ಯಾವೂ ಕರಿಲಾರ್ದೆ ಮತ್ತು ನೇರವಾಗಿ ಹೇಳಿದ್ದೀನಿ ನಾನು. ಏನಾದರೂ ನಿತಿನ್ ಗುತ್ತೇರಿ ಈ ಪಾರ್ಟಿಯಾಗ ತೊಗೊಂಡ್ರೆ ನಾವು BJP ಇರಲ್ಲ ಅನ್ನೋಂಥ ಮಾತು ಪ್ರತಿಯೊಂದು ಕೋರ್ ಕಮಿಟಿಯಲ್ಲಿ ಹೇಳಿನಿ, ಎಲ್ಲ ಸಭೆಯಲ್ಲಿ ಹೇಳಿದ್ದೀನಿ. ಹಿಂಗೆ ಬಹಿರಂಗವಾಗಿ ಹೇಳಿದ ಮೇಲೆ ನೀವು ತೋತಾರಂದ್ರೆ ಅವ್ರದ್ದು ವಿಜೇಂದ್ರದು ಮತ್ತು ಯಡಿಯೂರಪ್ಪದು ಏನು ಸಂದೇಶ ಅದಂದರೆ ಮತ್ತು ಸಿಟಿ ರವಿದು ಪಾರ್ಟಿ ಬಿಟ್ಟು ಹೋಗಲಿ ಮಗ ಇವ ಅಂತ. ಅದು ಈ ರೀತಿಯ ಒಂದು ವಾತಾವರಣ ಆದರೆ ಪಾರ್ಟಿ ಹೆಂಗೆ ಉಳಿತದೆ? ಅದಕ್ಕೆ ನಾನು ನನ್ನ ಭಾಳ ನಮ್ಮ ಅಭಿಮಾನಿಗಳು ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಇಲ್ಲಿ ಎಲ್ಲರಿಗೂ ನೋವಾಗ್ಯದ. ತೊಗೊಂಡ್ರೆ ಅನ್ನೋದು ಬೇಕಲ್ಲ ಲ್ಯಾಪ್ಸಸ್. ಅದೇ ಹೇಳಿದ್ರೆ ಈಗ ಚೇಂಜ್ ಆಗ್ತಾರೆ, ಈಗ ಹೆಂಗೆ ಚೇಂಜ್ ಆಗ್ತಾರೆ? ಅದ್ರ ಕಾರಣಕ್ಕಾಗಿಯೇ ನಾವು ಇಲ್ಲಿ ಸಟ್ಕೊಂಡಿದ್ವಿ. ಹೀಗಾಗಿ ಏನೇ ಆಗಲಿ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಭಾಳ ಒಂದು ಒಳ್ಳೆ ಆರೋಗ್ಯಕರವಾದಂಥ ತೀರ್ಮಾನ ತೊಗೋತೀನಿ ಈ ಕಲ್ಯಾಣ ಕರ್ನಾಟಕ ದೃಷ್ಟಿಯಿಂದ. ಮೋದಿ ಅವರು ಅಮಿತ್ ಶಾ ಇಂಥ ವಿಷಯ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿದ್ರೆ ಅವ್ರು ಬಂದು ಕಾಂಪ್ರಮೈಸ್ ಮಾಡೋದು ಹೇಳಿಲ್ಲ. ಆರು ದೊಡ್ಡ ವ್ಯಕ್ತಿ ಅಲ್ಲ ಮೋದಿ ಅಮಿತ್ ಶಾ. 100% ಮೋದಿಜಿಯವ್ರು ಕರೆದ್ರೆ ನಾನು ಹೋಗಿಲ್ಲ ಅಂದ್ರೆ ಮೂರ್ಖ ಆಗ್ತೀನಿ. ಮೋದಿಜಿಯವ್ರು ಕರೆದು ಮಾತಾಡಿದ್ರಂದ್ರೆ ಈ ವಿಷಯಗಳು ನನಗೆ ಕೇಳಿ ಕರ್ನಾಟಕ ರಾಜ್ಯದಲ್ಲಿ ಆಗಿದಂಥ ಇವೆಲ್ಲ ಲ್ಯಾಪ್ಸಸ್ಗಳು ಸರಿ ಮಾಡ್ತೀನಿ, ಗೊತ್ತದಾರ ಇದು ಭಾಳ ಅನ್ಯಾಯ ಆಗಿದೆ, ಹೆಂಗೆ ಮಾಡೋಣ ಅಂತ ಮಾರ್ಗದರ್ಶನ ಕೇಳಿದ್ರೆ 100% ಐ ಆಮ್ ದಿ ಲಾಯಲ್ ಟು ಪಾರ್ಟಿ. ಅದರ ಎರಡನೇ ಮಾತಿಲ್ಲ, ಅದು ಪ್ರಶ್ನೆ ಉದ್ಭವವಾಗಿಲ್ಲ. ಅವರವರು ಎಲೆಕ್ಷನ್ದಲ್ಲಿ ಬಿಸಿ ಇದ್ದಾರೆ, ನೋಡೋಣ. ನಾನು ಒಟ್ಟಾರೆ 19 ರಾಜ್ಯದಲ್ಲಿರ್ತಕ್ಕಂಥ ಯಾವ ಲೀಡರ್ ಕೂಡ ಮಾತಾಡಲ್ಲ. ಆರ್ ಅಶೋಕ್ ಕೂಡ ನನ್ನ ಭಾಳ ಸ್ನೇಹಿತ, ಅವರು ನೋವು ವ್ಯಕ್ತಪಡಿಸಿದ್ದಾರೆ, ಅವನ ಗಮನಕ್ಕೂ ತಂದಿಲ್ಲ. ವಿರೋಧ ಪಕ್ಷ ನಾಯಕ ಗಮನಕ್ಕೂ ತಂದಿಲ್ಲ ನಿತಿನ್ ಗುತ್ತೇರ್ ತೊಗೋಬೇಕಾದ್ರೆ. ಬರೀ ಸಿಟಿ ರವಿ, ವಿಜೇಂದ್ರನೇ, ರಾಜೇಶು ಇವತ್ತು ಭಾಳ ನೋವಿನಿಂದ ಹೇಳ್ಬೇಕಾಗ್ತದೆ. ಇವತ್ತು ಸಂಘಟನಾ ಇದು ಹಾಕ್ರಿ ನೀವೆಲ್ಲ ಹೈಲೈಟ್ ಸಂಘಟನಾ RSSದವರು ಜಮಖಾನಿ ಮ್ಯಾಗ ಮಲಿಗೆ ಸೇವೆ ಮಾಡ್ತಕ್ಕಂಥ RSS ನೋಡಿದ್ದೀನಿ. ಅರುಣ್ ಕುಮಾರ್ ಇದ್ರು ನಮ್ಮಲ್ಲಿ ಸಂಘಟಕ ಪ್ರಧಾನ ಕಾರ್ಯದರ್ಶಿ. ಎಷ್ಟು ನೇರವಾಗಿ ನೋಡಿ ಬೈತಿರೋ ಮಿನಿಸ್ಟ್ರುಗಳಿಗೆ ತಪ್ಪಾದರೆ ಅಂದರೆ ಪಾರ್ಟಿಗೆ ಅಷ್ಟು ಲಾಯಲ್ ಇದ್ರು. ಪಾರ್ಟಿ ಈ ರೀತಿ ಲ್ಯಾಪ್ಸಸ್ಸಿಗೆ ಅವಕಾಶ ಕೊಟ್ಟಿದ್ದಿಲ್ಲ ಅವರು. ಇವರು ರಾಜೇಶ್ ಇವತ್ತು ಅವ್ರು ಕೈಗೊಂಬಾಗಿದ್ದಾರೆ. ಅದು ರಾಜೇಶ್ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ನಮ್ಮ ವಿಜೇಂದ್ರ ಕೈಗೊಂಬಾಗಿದ್ದಾರೆ. ಪಾರ್ಟಿ ಇವತ್ತು ನೋಡಿ ನಂಬಲ್ಲಿರ್ತಕ್ಕಂಥ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಬೀದರ್ದಲ್ಲಿ ಅವ್ರು ನೀವು ಸೂರ್ಯಕಾಂತ್ ಡೋಣಿ, ಇಲ್ಲಿ ನೋಡ್ರಿ ಅವ ಬಿನಾಡಿ, ಅವ್ರು ಏಟೆಡ್ ಪ್ರಾಪರ್ಟಿ ಮಾಡ್ಯಾರ ನೋಡ್ರಿ. ಇದು ಭಾರತೀಯ ಜನತಾ ಪಾರ್ಟಿ ಕಲ್ಚರಲ್ಲಿ ಇದು ಭಾಳ ನೋವಿಂದ ಹೇಳ್ತೀನಿ ನಾನು. ಅದೇನು ಗೊತ್ತಿಲ್ಲ ನಾನು ಚೇಂಜ್ ಆಗುತ್ತೆ. ನಿರ್ಲಕ್ಷ್ಯ ಮಾಡಿದ್ದಾರೆ ಹೈಕಮಾಂಡ್. ಏನು ಯಡಿಯೂರಪ್ಪ ವಿಜೇಂದ್ರ ಬಿಟ್ಟರೆ ನಮ್ಮ ಪಾರ್ಟಿಗೆ ಯಾರು ಇಲ್ಲಿ ನಾಯಕತ್ವ ಇಲ್ಲ ಅನ್ನೋದು ತೀರ್ಮಾನ ಅವ್ರು ಮಾಡಿದ್ದಾರೆ. ಅವ್ರ ಮ್ಯಾಗ ಅವ್ರು ಬಿಟ್ಟರೆ ಅಂದರೆ ಅವರು ಅನುಭವಿಸಲಿ, ನಾ ಏನು ಮಾಡೋಕ್ಕಾಗಲ್ಲ. ಪಕ್ಷದಲ್ಲಿದ್ದು ಭಾಳಷ್ಟು ಹೋರಾಟ ಮಾಡಿ ನೆರೆಮಠ. ನಾನು ನೇರವಾಗಿ ನೀವು ಹೇಳಿದ್ದು ಕರೆಕ್ಟ್ ಅದ, ಎಲ್ಲ ಕೇಳ್ತಾರ, ಸರಿ ಮಾಡಮ್ಮ, ಸರಿ ಮಾಡಮ್ಮ. ಆದರೆ ಇಲ್ಲಿ ಏನಾಗಿದೆ ವಾತಾವರಣ, ಅವರು ಒಂದು ಮಾಬ್ ಕ್ರಿಯೇಟ್ ಮಾಡಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ಇದ್ದರೆ ಭಾರತೀಯ ಜನತಾ ಪಾರ್ಟಿಲಿ
ಇಲ್ಲಾಂದ್ರೆ ಭಾರತೀಯ ಜನತಾ ಪಾರ್ಟಿ ಜೀರೋ. ಹಿಂದಿನ 136 ಸೀಟ್ಗಳು ಬರೋಗಿ ಯಾರ್ಯಾರು ಏನೇನು ಮಾಡ್ಯಾರ ರಾಜ್ಯಕ್ಕೆ ಗೊತ್ತು, ಎಷ್ಟು ಪ್ರಾಮಾಣಿಕ ಇವ್ರು ಕೆಲಸ ಮಾಡ್ಯಾರ ಎಲ್ಲ ರಾಜ್ಯಕ್ಕೆ ಗೊತ್ತು ಹೇಳ್ಬೇಕಾಗಿದೆ. ನಾನು ಒಟ್ಟಾರೆ ನನಗೆ ಭಾಳ ನೋವಾಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿ ಭಾಳ ಕಟ್ಟ ಅಭಿಮಾನಿ, ಅದರ ವಿಶೇಷವಾಗಿ ಮೋದಿ ಅಭಿಮಾನಿ, ಅದು ಭಾಳ ನನಗೆ ನೋವಾಗ್ತಾಯಿದೆ. ಮೋದಿಜಿಯವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಸೇವ್ ಆಗ್ತದೆ. ಎಲ್ಲ ಮಾಲಿಕೆ ಗೊತ್ತಿರ ಹೋದ್ರೇನು, ಇಂಥ ಹೆಸ ಹೋದ್ರೇನು, ವಿಜಯೇಂದ್ರ ಯಡಿಯೂರಪ್ಪನೇ ನಮ್ಮ ಬಾಸು, ಇಡೀ ರಾಜ್ಯನೇ ಅವ್ರ ಕೈಯಾಗ ಕೊಟ್ಟಿದ್ದೆವು, ಅವ್ರ ನಾಯಕತ್ವ ಬರ್ತಾ ಅಂತಂದ್ರೆ ಅವ್ರ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ತದೆ. 200% ಇವತ್ತಿಗೆ ಹೇಳ್ತೀನಿ, ಮೋದಿ ಅಭಿಮಾನಿ. ಸ್ಟಿಲ್ ಐ ಆಮ್ ಮೋದಿ ಅಭಿಮಾನಿ. ಕೇಳಬಲ್ಲಿ ನೀ ಕೇಳಿದ ಪ್ರಶ್ನೆ ಉತ್ತರ ಕೊಡ್ಬೇಕಲ್ಲ. ಆದರೆ ಇವತ್ತಿನ ನೀವು ನಡ್ಕೊಂಡಂಥ ರೀತಿ ರಾಜ್ಯದಲ್ಲಿ ಅದು ನೋವಾಗಿದೆ. ಅದು ನಮ್ಮ ಕಾರ್ಯಕರ್ತರದ್ದು ಏನು ತೀರ್ಮಾನ ಅದು ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಇದು ತೀರ್ಮಾನ ತೊಗೋತೀನಿ. ನಾನು ಆರೋಗ್ಯಕ್ಕೆ ಅಂತ ತೀರ್ಮಾನ ತೊಗೋಬೇಕು. ಮೋದಿ ಅಭಿಮಾನಿ ಬಿ ಜೆ ಪಿ ಅಭಿಮಾನಿ ಅಲ್ಲ. ಕೇಳಬಲ್ಲಿ ತಮ್ಮ ಮೋದಿ ಅಭಿಮಾನಿ ವಿಶ್ವದ, ಮೋದಿ ಅಭಿಮಾನಿ ಇಡೀ ವಿಶ್ವದ. ನಾವು ಒಬ್ಬ ಅಲ್ಲ, ಮಾಲಿಕೆ ಗೊತ್ತಿರ ಇಡೀ ವಿಶ್ವನೇ ಮೋದಿ ಅಭಿಮಾನಿ ಅದು. ಆ ನಾಯಕನ ಬಗ್ಗೆ ನಾವು ಹಗುರವಾಗಿ ಮಾತಾಡೋದು. ಆದರೆ ತೀರ್ಮಾನ ರಾಜ್ಯದ ಹಿತದೃಷ್ಟಿಯಿಂದ ನಾವು ಇಲ್ಲಿ ಏನು ನಡೀತಾ ಇದೆ ಇದು ನಮ್ಮ ಮನಸ್ಸಿಗೆ ನೋವಾಗಿದೆ. ನಾವು ತೀರ್ಮಾನ ತೊಗೊಳ್ಳೇಬೇಕಾದ್ರೆ ಈ ಮಾತೇ ಆಗಿಲ್ಲ. ಇದು ಮುಂದೆ ಚಾಲು ಆಗ್ತದೆ. ಇದು ಬಿಗಿನಿಂಗ್. ನಾನು ಸೌಜನ್ಯಕ್ಕೆ ನಾವು ಮಗ ಹೋಗಿದ್ದೆವು. ಅವಾಗ ಅವರು ಆಫರ್ ಇಡೋರು, ಎಲ್ಲ ಪಾರ್ಟಿಯವರು ಇಡ್ತಾರೆ. ಮಲ್ಲಿಗೆ ಗುತ್ತಾರೆ, ನಿಮ್ಗೆ ಗೊತ್ತು, ಏನು ಆರ್ಡಿನರಿ ಲೀಡರ್ ಅಲ್ಲ. ನಿಮ್ಮೆಲ್ಲ ಜನರ ಆಶೀರ್ವಾದದಿಂದ ಒಂದು ಮಾಸ್ ಲೀಡರ್ ಅನ್ಸ್ಕೊಂಡಿನಿ, ಅದಕ್ಕೆ ಗೌರವ ಕೊಡ್ತಾರೆ. ಇಲ್ಲ ನನಗೆ ಯಾರು ಕೇಳ್ತೀವಿ. ಆದ್ರೆ ಅಲ್ಲಿ ಮಾತಾಡಿದಾಗ ಅವ್ರು ವಿಚಾರ ಬಂದಾಗ ಇದು ಇವ್ರು ಕೊಟ್ಟಂಥ ನೋವು ಕೂಡ ನನಗಿತ್ತು. ವಿಚಾರ ಮಾಡಿ ನಾನು ಅದಕ್ಕೆ ಕಾರ್ಯಕರ್ತರು ಮೀಟಿಂಗ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ನಾನು ಏನೇ ತೀರ್ಮಾನ ತೊಗೊಂಡ್ರು ಕಾರ್ಯಕರ್ತರು ಕೇಳಿ ತೊಗೋತೀನಿ ಅಂತೇಳಿ. ಇಲ್ಲಿ ಕಾರ್ಯಕರ್ತರು ನನ್ನ ಮೇಲೆ ಬಿಟ್ಟಿದ್ದಾರೆ. ತೀರ್ಮಾನ ನಾವು ನೋಡ್ಬೋದು, ಇಲ್ಲಿನೂ ಉಳಿಬೋದು, ಅಲ್ಲಿ ಹೋಗ್ಬೋದು, ಎಲ್ಲಿ ಹೋಗ್ಬೋದು, ಅದು ಮುಂದೆ ಮಾಡೋ. ಆದ್ರೆ ಒಂದು ಮಾತು ಈ ಸಂದರ್ಭ ಹೇಳ್ತಾ ಇದ್ದೀನಿ. ನಮ್ಮ ಈಗ ಮಾತಾಡಿದ್ರಿ ನೀವು ನಮ್ಮ ಯತ್ನಾಳ ಬಗ್ಗೆ, ನಿಜವಾಗಿ ಯತ್ನಾಳ ಬಗ್ಗೆ ಕೋಪ ಇತ್ತು. ನಾನು ಕೆಲವೊಂದು ಭಾಳ ಓಪನ್ ಆಗಿ ಮಾತಾಡ್ತಾನೆ, ಆದರೆ ಅವ್ನು ಮಾತಾಡೋದು ಕರೆಕ್ಟ್ ಅದು. ಯತ್ನಾಳಂದು ಸ್ಟೇಟ್ಮೆಂಟ್ನ ಸಮರ್ಥ ಮಾಡ್ಕೋತೀವಿ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿರಬೇಕು. ಇಲ್ಲಿ ಆಗ್ತಕ್ಕಂಥ ಕೆಲವೊಂದು ಸನ್ನಿವೇಶಗಳ ಬಗ್ಗೆ ಅವ್ನು ನೇರವಾಗಿ ನೋಡಿದ್ದಾನೆ. ನಿಜವಾಗಿ ಅದು ಯತ್ನಾಳ್ ಮಾತಾಡೋದ್ರಲ್ಲಿ ತಪ್ಪಿಲ್ಲ. ಇಷ್ಟೇ ಅವನು ಓಪನ್ ಆಗಿ ಪಾರ್ಟಿಯಾಗಿದ್ದು ಬಂದಾನ. ಇವತ್ತು ನಾನು ಇನ್ನೂ ಪಾರ್ಟಿಯಾಗಿದ್ದು ಮಾತು ಹೇಳ್ತಾ ಇದ್ದೀನಿ ಅಂದರೆ ತಿಳ್ಕೋರಿ ಯಾವ ಪರಿಸ್ಥಿತಿಯಲ್ಲಿ ಪಾರ್ಟಿ ಇವತ್ತು ತಂದೆ ಮಕ್ಕಳು ಒಯ್ಲತ್ತಾರೆ. ಹಾಂ, ಯತ್ನಾಳ ಅವ್ರದ್ದು ತಮ್ಮದು ವೈಯಕ್ತಿಕ ಅಭಿಪ್ರಾಯ, ಈಶ್ವರಪ್ಪರದು ವೈಯಕ್ತಿಕ ಅಭಿಪ್ರಾಯ. ಅವ್ರು ವೈಯಕ್ತಿಕ ಅಭಿಪ್ರಾಯ. ಮೋದಿ ಹೆಸರು ಮೋದಿ ಇಡೀ ವಿಶ್ವನೇ ಹೇಳತ್ತಿಲ್ಲ. ಅದಕ್ಕೆ ಪ್ರಶ್ನೆ ಇಲ್ಲಿ ನಾವು ಉಳಿತೀರಾ ಬಿಡ್ತೀರ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಸ್ವಾಭಿಮಾನ ಪ್ರಶ್ನೆ ಅದು. ಈ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ. ಅದು ನಾವು ಮುಂದೆ ಬರ್ತಕ್ಕಂಥ ತೀರ್ಮಾನ. ಬರೋಣ. ನಮಸ್ಕಾರ.